ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಈವ್ನಿಂಗು DC ಕಡೆಯಿಂದ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದೇನು ಅಂತಂದರೆ 3 ವಿಷಯಗಳ ಒಂದು ರಿಲೇಟೆಡ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಫಸ್ಟ್ ಒನ್ ಏನು ಅಂತಂದರೆ ವರ್ಕ್ ಲೋಡ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಅಂದರೆ ಕಾಲೇಜ್ ವೈಸ್ ವರ್ಕ್ ಲೋಡು, ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ವರ್ಕ್ ಲೋಡ್ ಇದೆ ಅಂತ ಅಂದ್ಬಿಟ್ಟು ವೇಕೆನ್ಸಿ ಲಿಸ್ಟು. ಸೊ ಅದಾದಮೇಲೆ ಮೆರಿಟ್ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ನಾವೆಲ್ಲ ಅಪ್ಲೈ ಮಾಡಿದ್ವಲ್ಲ ಅಕಾರ್ಡಿಂಗ್ ಟು ನಮ್ಮದು ಕ್ಯಾಟಗರಿ ವೈಸ್, ಸೊ ಅದನ್ನೆಲ್ಲ ನೋಡ್ಕೊಂಡೇ ಅವರು ಮೆರಿಟ್ ಲಿಸ್ಟ್ ರೆಡಿ ಮಾಡಿದ್ದಾರೆ. ಸೊ ಅದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಅದ್ರ ಮೇಲೇ ನಮಗೆ ಕೌನ್ಸಿಲಿಂಗ್ ಆಗೋದು. ಸೊ ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ ನಮಗೆ ಮೆರಿಟ್ ಲಿಸ್ಟು ಮತ್ತು ವೇಕೆನ್ಸಿ ಲಿಸ್ಟು ಜೊತೆಗೆ ಕೌನ್ಸಿಲಿಂಗ್ ಡೇಟ್ನ ಒಟ್ಟಿಗೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ನಾಳೆಯಿಂದನೇ ಕೌನ್ಸಿಲಿಂಗ್ ಶುರು ಆಗುತ್ತೆ. ಅಂದರೆ ನಾಳೆಯಿಂದ ಮೀನ್ಸ್ ಎಲ್ಲ ಒಟ್ಟಿಗೆ ಕೌನ್ಸಿಲಿಂಗ್ ಶುರು ಆಗೋದು ನಾಳೆಯಿಂದ. ಅದರಲ್ಲಿ ನಮ್ಮ ಸಬ್ಜೆಕ್ಟ್ ಯಾವಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ನಾಳೆದು ಮಾತ್ರ ಟೈಮಿಂಗ್ಸ್ ವೈಸ್ ಕೊಟ್ಟಿರೋದು. ಅದು ಬಿಟ್ಟರೆ ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ದಿನ ಅಂತಲೂ ಕೂಡ ಡೀಟೇಲಾಗಿ ಕೊಟ್ಬಿಟ್ಟಿದ್ದಾರೆ. ನಮ್ಮದು ಮ್ಯಾನೇಜ್ಮೆಂಟು 5th and 6th ನಡೆಯುತ್ತೆ. ಸೊ ಹಾಗೇ ಯಾವ್ಯಾವ ಬೇರೆ ಬೇರೆ ವಿಷಯಗಳು ಯಾವ್ಯಾವಾಗ ನಡೆಯುತ್ತೆ ಅಂತ ಅಂದ್ಬಿಟ್ಟು ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಅದೇನೇ ಇವತ್ತು ಈವ್ನಿಂಗ್ ಬಂದಿರೋಂತಹ ಒಂದು ವಿಷಯ ಅಂತ ಹೇಳ್ಬೋದು. ಸೊ ನಾಳೆನೇ ಇರೋದ್ರಿಂದ ಸೊ ಇವತ್ತು ಈವ್ನಿಂಗು ಯಾರ್ಯಾರೆಲ್ಲ ಅದನ್ನು ನೋಡಿಲ್ಲ ಅವರು ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೇ ಯಾವಾಗಲೂ ಒಂದು ವೆಬ್ಸೈಟ್ನ ಅವಾಗವಾಗ ಚೆಕ್ ಮಾಡ್ತಾನೇ ಇರಬೇಕು. ಅಟ್ಲೀಸ್ಟ್ ನಾನಂತೂ ದಿನಕ್ಕೆ 1 ಸರಿ ಅಥವಾ 2 ಸರಿ, ಮಿನಿಮಮ್ 1 ಸರಿ 2 ಸರಿನಾದರೂ ಚೆಕ್ ಮಾಡೇ ಮಾಡ್ತಿದ್ದೆ. ಏನಕ್ಕೆ ಅಂದರೆ ಈ ಥರ ಇಮಿಡಿಯೇಟ್ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಇಲ್ಲಿ ಕೌನ್ಸಿಲಿಂಗ್ ಡೀಟೇಲ್ಸು ಕೂಡ ಕೊಟ್ಟಿದ್ದಾರೆ. ಸೊ ವಾಟ್ಸಪ್ ಗ್ರೂಪಲ್ಲಿರೋರಿಗೆ ಬೇಗ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕು ಅಲ್ವಾ. ಯಾವುದಕ್ಕೂ ನಮ್ಮ ಸೇಫರ್ ಝೋನ್ಗೆ ಯಾವುದೋ ಒಂದು ವಾಟ್ಸಪ್ ಗ್ರೂಪ್ಸ್ಗಳಿರ್ತಲ್ವ, UGC ನಾನ್ UGC ಅಂತ. ಸೊ ಅದರಲ್ಲಾದರೂ ನಾವು ಇದ್ದರೆ ಬೇಗನೆ ವಿಷಯಗಳು ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಯಾವಾಗಲೂ ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ನಾನು ಬೆಳಗ್ಗೆ ಈವ್ನಿಂಗು 2 ಸರಿ ಚೆಕ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಅಷ್ಟೇ ಚೆಕ್ ಮಾಡಿದ್ದಕ್ಕೇ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಾಯಿತು ಅಂತ ಹೇಳ್ಬೋದು. ಸೊ ಇಲ್ಲಿ ಮೇಯ್ನಾಗಿ ಏನು ಅಂತಂದರೆ ಮೆರಿಟ್ ಲಿಸ್ಟ್ ಕರೆಕ್ಟಾಗಿ ನೋಡ್ಕೋಬೇಕು. ಯಾವತ್ತು ನಡೆಯುತ್ತೆ ಕೌನ್ಸಿಲಿಂಗ್ ಅಂತ ನೋಡಿಕೊಂಡು ಆ ಟೈಮ್ಗೆ ಶೆಡ್ಯೂಲು ಬಿಡ್ತಾರೆ. ಸೊ ಇವಾಗ ಬರೀ ಡೇಟ್ಸ್ ಗೊತ್ತಾಗಿರೋದು, ಶೆಡ್ಯೂಲ್ಸು ಕೂಡ ನಮಗೆ ಅದರ ಹಿಂದಿನ ದಿನ ಬಿಡ್ತಾರೆ. ಸೊ ಅದೇ ಟೈಮಲ್ಲಿ ನಮ್ಮದು ಇಷ್ಟು ನಂಬರ್ಸ್ ಒಳಗಡೆ ಇರುತ್ತಲ್ಲ ಅಪ್ಲಿಕೇಶನ್ ನಂಬರು, ಸೊ ಆವಾಗ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ಬೇಗ ಆಗಿಬಿಡ್ಲಿ. ಯಾಕೆಂದರೆ ಮೋರ್ ದೆನ್ 3-4 ಮಂತ್ಸೇ ಆಗೋಯ್ತು ನಾವು ರಿಲೀವ್ ಆಗಿ ಅಂತ ಹೇಳ್ಬೋದು. ನಾನು ಮನೇಲಿದ್ದು 4 ಮಂತ್ಸೇ ಆಗಿದೆ. ಸೊ ಅದಕ್ಕೋಸ್ಕರನೇ ಬೇಗನೆ ನಮಗೆ ರಿಕ್ರೂಟ್ಮೆಂಟ್ ಆಗಿಬಿಟ್ರೆ, ಅಂದರೆ ಕೌನ್ಸಿಲಿಂಗ್ ಆಗಿಬಿಟ್ರೆ ಬೆಸ್ಟ್ ಕೆಲಸ ಅಂತ ಹೇಳ್ಬೋದು. ಯಾವಾಗಲೂ ಇದೇ ಸ್ವಲ್ಪ ಡಿಲೇ ಆಗುತ್ತೆ, ಅದೇ ಪ್ರಾಬ್ಲಮ್ ಆಗೋದು. ಎವ್ರಿ ಇಯರು ಇದೇನೇ ಆಗೋದು. ಸೊ ನೋಡೋಣ ಈ ಸರಿ ಯಾವ ಕಾಲೇಜ್ ಸಿಗುತ್ತೋ ಏನೋ ಅಂತ. ಯಾಕೆಂದರೆ ನಾವು ಹೋಪ್ ಇಟ್ಕೋಬೋದು, ಆದರೆ ಅದೇ ಆಗುತ್ತೆ ಅಂತ 100% ಶ್ಯೂರ್ ಆಗೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ನೇಮ್ ಬರೋ ತನಕನೂ ಕೂಡ ಯಾವ ಕಾಲೇಜು ಇದೇ ಕಾಲೇಜ್ ಸಿಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೇ ಮುಂಚೆನೇ ಎಲ್ಲ ಸ್ವಲ್ಪ ನೋಡ್ಕೊಂಡಿರಬೇಕು. ಇದೆಲ್ಲ ಅಂದರೆ ನೆಕ್ಸ್ಟು ಇನ್ಯಾವ ಕಾಲೇಜು ಅಂದ್ಬಿಟ್ಟು ಸ್ವಲ್ಪ ನಾವು ವರ್ಕ್ ಮಾಡ್ಕೊಂಡಿದ್ರೆ ಆವಾಗ ಕೌನ್ಸಿಲಿಂಗ್ ಟೈಮಲ್ಲಿ ಸ್ವಲ್ಪ ಸ್ಮೂತಾಗಿ ಮಾಡ್ಕೋಬೋದು ಅಂತ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್. ಇದೇ ವಿಷಯ ಶೇರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ಇದೊಂದು ವಿಡಿಯೋ ಮಾಡಿದ್ದು. ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ನೋಡೋಣ ಯಾವ ಥರ ಆಗುತ್ತೋ ಕೌನ್ಸಿಲಿಂಗ್ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್. ಸೊ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೆ. ಸೊ ಈವ್ನಿಂಗ್ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಮತ್ತೆ ದೀಪ ಹಚ್ಬಿಟ್ಟೆ ಮಾಡೋಣ. ಯಾಕೆಂದರೆ ವಿಡಿಯೋ ಮಾಡೋದು ಎಷ್ಟೊತ್ತಾಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದೆ. ಸೊ ಅಷ್ಟರಲ್ಲಿ ನೋಡಿ ಚಾಮುಂಡಿ ಬೆಟ್ಟದಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ಗೋಪುರ ಅಂತೂ ನಮ್ಮ ಮನೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಮನೆ ಇದು ನಮ್ಮ ಏರಿಯಾ ಹೈಟಲ್ಲಿರೋದ್ರಿಂದ ದೇವ್ರ ಗೋಪುರ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ಆಷಾಢ ಶುಕ್ರವಾರನೇ ನಮಗೆ ಒಳ್ಳೆ ನ್ಯೂಸ್ ಬಂದಿದೆ. ನೋಡೋಣ ಎಲ್ಲ ಒಳ್ಳೆಯದಾಗಲಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್.